to my channel. Sslc 2024 Mathematics Exam Express course chapter wise ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. So today we are entering to session 4. Okay, previous session ಅಲ್ಲಿ ನಾನು pair of linear equation ಅಲ್ಲಿ ಕೇಳುವಂತ 8 marks ಯಾವ ತರ ಎಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತು ನಾವು ಹೋಗ್ತಾ ಇರೋಂತ ನೆಕ್ಸ್ಟ್ ಲೆಸನ್ ಸರ್ಕಲ್ಸ್. ಸೊ ಸರ್ಕಲ್ ಅಲ್ಲಿ ಈಗ ಆಲ್ರೆಡಿ ಹೇಳಿದಾಗೆ ಸರ್ಕಲ್ಗೆ ಇರೋ ವೇಟೇಜ್ 4 ಮಾರ್ಕ್ಸ್. ಆ 4 ಮಾರ್ಕ್ಸ್ ಹೇಗೆ ಡಿವೈಡ್ ಮಾಡ್ತಾರೆ ಅಂತಂದ್ರೆ 1+3. ಓಕೆ, ಈ 1 ಮಾರ್ಕ್ ನೋಡಿ ಸಿಂಪಲ್ ಆಗಿ ಲೈಕ್ ಥಿಯರಮ್ ಬೇಸ್ಡ್ ಕ್ವೆಶ್ಚನ್ ಅಥವಾ ಬೇಸಿಕ್ ಟ್ಯಾಂಜೆಂಟ್ ಸೀಕೆಂಟ್ ಈ ತರ ರಿಲೇಟೆಡ್ ಆಗಿ ಕೊಡುವಂತ ಚಾನ್ಸಸ್ ಇರುತ್ತೆ. ಈ 3 ಮಾರ್ಕ್ಸ್ ಮಾತ್ರ ಇಟ್ ಆಲ್ವೇಸ್ ಇಲ್ಲ ಥಿಯರಮ್ 1 ಆಗಿರುತ್ತೆ ಇಲ್ಲ ಥಿಯರಮ್ 2 ಆಗಿರುತ್ತೆ. ಸೊ ಕಂಪಲ್ಸರಿ ಕ್ವೆಶ್ಚನ್ ಆರ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ 100% ಕ್ವೆಶ್ಚನ್. 3 ಮಾರ್ಕ್ಸ್ ಅಲ್ಲಿ ಒಂದು ಕ್ವೆಶ್ಚನ್ ಥಿಯರಮ್ ನ ಬರೆಯೋಕೆ ಹೇಳ್ತಾರೆ. ಸೊ ಏನಂತ ಹೇಳಿ, ಪ್ರೂವ್ ದಟ್ ದ ಟ್ಯಾಂಜೆಂಟ್ ಡ್ರಾನ್ ಟು ಅ ಸರ್ಕಲ್ ಅಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಅಂತ ಕೇಳ್ಬೋದು, ಅಥವಾ ದ ಲೆಂತ್ ಆಫ್ 2 ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್ ಅಂತ ಹೇಳಿ ಕೇಳ್ಬೋದು. ಸೊ ಹಾಗಾಗಿ 2 ಥಿಯರಮ್ ಅಲ್ಲಿ ಯಾವ್ದಾದ್ರು ಒಂದು ಕೇಳೋದು ಯಾವಾಗ್ಲೂ ಪ್ರತಿ ಸರಿ ಸೆಕೆಂಡ್ ಥಿಯರಮೇ ಜಾಸ್ತಿ ಕೇಳಿರುವಂಥದ್ದು. ಬಟ್ ಯಾವಾಗ್ಲೂ ಯು ಕಾಂಟ್ ಗೋ ವಿತ್ ಎನಿ ಒನ್. ಎರಡೂ ಕಲ್ತಿದ್ರೆ ಅಲ್ಲಿ ಯಾವ್ದು ಕೊಡ್ತಾರೆ ಈಸಿಯಾಗಿ ನೀವು ಬರಿಬಹುದು. ಓಕೆ, ಸೊ ಇದನ್ನ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಥಿಯರಮ್ ನ ಎಕ್ಸ್ಪ್ಲೈನ್ ಮಾಡಿ ಹಾಗೆ 1 ಮಾರ್ಕ್ಗೆ ಯಾವ ತರ ಕ್ವೆಶನ್ಸ್ ಕೊಡಬಹುದು ಅಂತ ಹೇಳಿ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಯಾರಿಗೆ ಥಿಯರಮ್ ಬರೆಯೋದು ಕಷ್ಟ ಅನ್ನಿಸ್ತಿದೆ ಸ್ವಲ್ಪ ನೋಡ್ಕೊಳ್ಳಿ, ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೆಲವೊಂದು ಶಾರ್ಟ್ ವರ್ಡ್ಸ್ ಕೂಡ ಹೇಳ್ಕೊಡ್ತೀನಿ, ಅದನ್ನ ನೆನ್ಪಿಟ್ಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ 3 out of 3. ಓಕೆ, ಜೊತೆಗೆ 1 ಮಾರ್ಕ್ ಕೂಡ ಯಾವ ಕ್ವೆಶನ್ಸ್ ಬರ್ಬೋದು ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಸರ್ಕಲ್ಸ್. ಸೊ ನೋಡಿ, ಫಸ್ಟ್ ಥಿಯರಮ್ ಈ ತರ ಕೊಡ್ತಾರೆ, ಥಿಯರಮ್ 1, ಥಿಯರಮ್ 2, ಥಿಯರಮ್ 4.1, 4.2 ಅಂತ ಹೇಳಿ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಸೊ ಏನ್ ಫಸ್ಟ್ ಥಿಯರಮ್ ಏನ್ ಹೇಳುತ್ತೆ ಅಂದ್ರೆ, ದಿ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಅ ಸರ್ಕಲ್, ಕೇಳಿಸ್ಕೊಳ್ಳಿ, ದಿ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಅ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಈಗ ಆಲ್ರೆಡಿ ಟ್ಯಾಂಜೆಂಟ್ ಅಂದ್ರೆ ನಾವು ಡಿಸ್ಕಸ್ ಮಾಡಿದೀವಿ, ಅಂದ್ರೆ ಒಂದು ಸರ್ಕಲ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಆ ಸರ್ಕಲ್ಗೆ ಒಂದು ಸ್ಟ್ರೈಟ್ ಲೈನ್ ಒಂದು ಪಾಯಿಂಟ್ಗೆ ಟಚ್ ಆಗಿ ಪಾಸ್ ಆದ್ರೆ, ಸೊ ಇಫ್ ಎನಿ ಸ್ಟ್ರೈಟ್ ಲೈನ್ ಪಾಸಿಂಗ್ intersecting at one point to a circle, we are going to call it as a tangent. ಅದೇ ನೋಡಿ 2 ಪಾಯಿಂಟ್ಸ್ಗೆ ನೋಡಿ ಇದೇ ಸ್ಟ್ರೈಟ್ ಲೈನ್ ಇಫ್ ಇಟ್ ಪಾಸಸ್ ಇಂಟರ್ಸೆಕ್ಟಿಂಗ್ ಅಟ್ 2 ಪಾಯಿಂಟ್ಸ್ ಅಂದ್ರೆ we call it as a secant. ಹೌದಾ? ಈಗ ಈ ಟ್ಯಾಂಜೆಂಟ್ ನೋಡಿ, ಒಂದು ಟ್ಯಾಂಜೆಂಟ್ ನ ಒಂದು ಸರ್ಕಲ್ ಮೇಲೆ ಯಾವುದೇ ಪಾಯಿಂಟ್ ಅಲ್ಲಿ ನಾವು ಡ್ರಾ ಮಾಡಿದ್ರು ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಫ್ ವಿ ಕನ್ಸಿಡರ್ ಅಸ್ ಟ್ಯಾಂಜೆಂಟ್ ಟು ಅ ಸರ್ಕಲ್, that tangent will be perpendicular to the radius. ನೋಡಿ ರೇಡಿಯಸ್ಗೆ ಆ ಟ್ಯಾಂಜೆಂಟ್ ಪರ್ಪೆಂಡಿಕ್ಯುಲರ್ ಎಲ್ಲಿರುತ್ತೆ? ಪರ್ಪೆಂಡಿಕ್ಯುಲರ್ ಅಂದ್ರೆ ಅಟ್ ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಥವಾ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಈಗ ಪ್ರೂವ್ ಮಾಡ್ತಾ ನೋಡೋಣ. ನೋಡಿ, ಸಿ ಫಸ್ಟ್ ಆಸ್ ಇಟ್ ಈಸ್ ಅ ಸರ್ಕಲ್, ಎಸ್ ಯು ಹ್ಯಾವ್ ಟು ರೈಟ್ ಅ ಸರ್ಕಲ್. ಸರ್ಕಲ್ ಬರ್ಕೊಳ್ಳಿ, ಒಂದು ಟ್ಯಾಂಜೆಂಟ್ ಈ ತರ ಡೌನ್ವರ್ಡ್ಸ್ ಬರೀರಿ, ಈ ತರ ಇಂಟರ್ಸೆಕ್ಟ್ ಆಗಿ ಮೂವ್ ಆಗ್ತಿರೋ ತರ ಟ್ಯಾಂಜೆಂಟ್. ನೋಡಿ ಸ್ಟ್ರೈಟ್ ಲೈನ್, ಇಟ್ ಇಸ್ ಪಾಸಿಂಗ್ ಥ್ರೂ ಅಟ್ 1 ಪಾಯಿಂಟ್. ನೋಡಿ ದಿಸ್ ಪಾಯಿಂಟ್. ಓಕೆ, so now let us consider as a tangent as an xy point as p. okay, so center na o anta ತಗೊಳ್ಳೋಣ. ಸೊ ಅವಾಗ OP ಏನಾಯ್ತು, ಇಲ್ಲಿ ನಮಗೆ ರೇಡಿಯಸ್ ಆಯ್ತು. ಕ್ಲಿಯರ್ ಆಯ್ತಾ? ಈಗ ನೋಡಿ ಇಲ್ಲಿ ನಾವು ಏನಂತ ಪ್ರೂವ್ ಮಾಡಬೇಕು, ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಮೀನ್ಸ್ OP ಇಸ್ ಪರ್ಪೆಂಡಿಕ್ಯುಲರ್ ಟು XY ಅಂತ ಪ್ರೂವ್ ಮಾಡಬೇಕು. ಅರ್ಥ ಆಗ್ತಿದೆ ಅನ್ಕೋತೀನಿ. ಸಿ XY is a tangent, it is intersecting a circle at one point P. At this point P, the radius is perpendicular to the tangent or tangent is perpendicular to the radius. ಅಂದ್ರೆ 90 ಡಿಗ್ರಿ ಅಂತ ನಾವು ಪ್ರೂವ್ ಮಾಡಬೇಕು. Okay, so as you all know that any theorem you have step by step, that is data. Data ಬರಿತೀರಾ. What is the data? Data ಏನ್ ಬರಿತೀರಾ ಅಂದ್ರೆ ಫಸ್ಟ್ tangent ಬರ್ಕೊಳ್ಳಿ. What is a tangent? So XY. So XY is a tangent. ನೋಡಿ ಏನ್ ಬರಿತೀರಾ, XY is a tangent to a circle. ನೋಡಿ to a circle with center O. ನೋಡಿ with center O. ಇಷ್ಟೇ ಸಾಕು, ನೀವು ಇನ್ನೇನು ಬರೆಯೋದು ಬೇಡ. XY is a tangent to a circle with center O. To prove, ನಾವೇನಂತ ಪ್ರೂವ್ ಮಾಡ್ಬೇಕೀಗ, this OP that is radius OP is perpendicular to XY ಅಂತ. ನೋಡಿ ಪರ್ಪೆಂಡಿಕ್ಯುಲರ್ ಸಿಂಬಲ್ ಹೀಗೆ ಬರೆದ್ರೆ ಸಾಕು. ಸೊ OP is perpendicular to XY. ಇನ್ನೊಂದು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ನೋಡಿ we have to take one construction. ಏನಂತ ಅಂದ್ರೆ ಇದೇ ಟ್ಯಾಂಜೆಂಟ್ ಮೇಲೆ ನಾನು ಇನ್ನೊಂದು ಪಾಯಿಂಟ್ Q ಅನ್ನೋ ಪಾಯಿಂಟ್ ತಗೋಬೇಕು. ಕ್ಲಿಯರ್? ಟೇಕ್ ಪಾಯಿಂಟ್ Q ಆನ್ XY. ಬಟ್ ಇಲ್ಲಿ ಒಂದು ಕಂಡೀಷನ್ ಇದೆ, ಅದರ್ ದೆನ್ ಪಾಯಿಂಟ್ P. ಅಂದ್ರೆ ಆಲ್ರೆಡಿ P ಇಸ್ ಆಲ್ಸೋ ಆನ್ XY, ರೈಟ್?
ಈ ಪಿ ಅನ್ನೋ ಪಾಯಿಂಟು ಎಕ್ಸ್ ವೈ ಮೇಲೆ ಇದೆ. ಸೊ ನಾವೇನಂತ ಬಿಡ್ತೀವಿ, ಕ್ಯೂ ಟೇಕ್ ಅ ಪಾಯಿಂಟ್ ಕ್ಯೂ ಆನ್ ಎಕ್ಸ್ ವೈ ಅನ್ಬಿಟ್ವಿ. ಬಟ್ ಇಲ್ಲೊಂದು ಕಂಡೀಷನ್, ಆ ಪಾಯಿಂಟ್ ಪಿ ಅನ್ನೋದನ್ನ ಬಿಟ್ಟು, ಮೀನ್ಸ್ ಸಿ ಟೇಕ್ ಪಾಯಿಂಟ್ ಕ್ಯೂ ಆನ್ ಎಕ್ಸ್ ವೈ ಅದರ್ ದೆನ್ ಪಿ. ಓಕೆ, ಸೊ ಹಾಗಾದ್ರೆ ಏನಾಯ್ತು, ಏನಂತ ಬರೀತೀರಾ, ಟೇಕ್ ಪಾಯಿಂಟ್ ಕ್ಯೂ ಆನ್ ಎಕ್ಸ್ ವೈ ಅದರ್ ದೆನ್ ಪಿ. ಯಾಕೆ ಅದರ್ ದೆನ್ ಪಿ ಅಂತಂದ್ರೆ ಪಿ ಇಸ್ ಆಲ್ಸೋ ಪಾಯಿಂಟ್ ಆನ್ ಎಕ್ಸ್ ವೈ. ಸೊ ಆ ಪ್ಲೇಸ್ ಬಿಟ್ಟು ಅಂತ ಹೇಳಿ. ಸೊ ದಟ್ ಪಾಯಿಂಟ್, ಅದರ್ ದೆನ್ ದಟ್ ಪಾಯಿಂಟ್ ಯು ಕ್ಯಾನ್ ಟೇಕ್ ಆನ್ ಎನಿ ಪಾಯಿಂಟ್ ಆನ್ ಎಕ್ಸ್ ವೈ ಅಂತ. ಓಕೆ, ಅದರ್ ದೆನ್ ಪಿ. ನಾವು ವಾಟ್ ವಿ ಆರ್ ಡೂಯಿಂಗ್, ನೆಕ್ಸ್ಟ್ ಅಲ್ಲಿಂದ ಏನ್ ಮಾಡ್ತಿದೀವಿ, ಎಸ್ ಜಾಯಿನ್. ಸೊ ಹಾಗಾದ್ರೆ ಆ್ಯಂಡ್ ಜಾಯಿನ್ ನೋಡಿ, ಆ್ಯಂಡ್ ಜಾಯಿನ್ ಓ ಕ್ಯೂನ ಜಾಯಿನ್ ಮಾಡಿ. ನೋಡಿ, ಇಫ್ ಯು ಆರ್ ಜಾಯಿನಿಂಗ್ ಓ ಕ್ಯೂ, ಯು ಹ್ಯಾವ್ ಒನ್ ಪಾಯಿಂಟ್ ಇಂಟರ್ಸೆಕ್ಟಿಂಗ್ ಅಟ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಲ್ವಾ, ಪಾಸ್ ಆಗಿ ಹೋಗ್ತಿದೆ. ಕನ್ಸಿಡರ್ ದಟ್ ಪಾಯಿಂಟ್ ಆಸ್ ಆರ್. ಓಕೆ, ಅದನ್ನೇ ನೀವು ಲೇಬಲ್ ಮಾಡೋದು ಬೇಡ, ಜಸ್ಟ್ ಯು ಕನ್ಸಿಡರ್ ಇಟ್ ಆಸ್ ಪಾಯಿಂಟ್ ಆರ್. ಇನ್ನೊಂದ್ಸರಿ ನೋಡ್ಕೊಳ್ಳಿ, ಡೇಟಾ ಅಂದ್ರೆ ಜಸ್ಟ್ ಯು ಲೇಬಲ್ ದ ಟ್ಯಾಂಜೆಂಟ್, ವಿಚ್ ಇಸ್ ಅ ಟ್ಯಾಂಜೆಂಟ್, ಎಕ್ಸ್ ವೈ ಇಸ್ ಅ ಟ್ಯಾಂಜೆಂಟ್. ಯಾವುದಕ್ಕೆ, ಟು ಅ ಸರ್ಕಲ್ ವಿತ್ ಸೆಂಟರ್ ಓ ಅಥವಾ ವಿತ್ ಓ. ಟು ಪ್ರೂವ್ OP is perpendicular to XY. ನೋಡಿ, OP is perpendicular to this. Here we have perpendicular. ನೋಡಿ, ನಿಮಗೆ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗುತ್ತೆ, ಮ್ಯಾಮ್ ನಮಗೆ ಸ್ಟೇಟ್ಮೆಂಟ್ ನೋಡಿ ಥಿಯರಮ್ 1 ಥಿಯರಮ್ 2 ಅಂತ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ, ನೋಡಿ ಈ ಥಿಯರಮ್ಗೆ ಈ ವರ್ಡ್ ನ ನೆನ್ಪಿಟ್ಕೊಳ್ಳಿ, ಪರ್ಪೆಂಡಿಕ್ಯುಲರ್. ಸೊ ಕೀವರ್ಡ್ಸ್, ಅದಕ್ಕೆ ನಾನು ಟ್ರಯಾಂಗಲ್ಸ್ ಅಲ್ಲೂ ಥಿಯರಮ್ಸ್ಗೆ ಕೀವರ್ಡ್ಸ್ ಕೊಟ್ಟೆ, ಇಲ್ಲೂ ಐ ಆಮ್ ಗಿವಿಂಗ್ ಕೀವರ್ಡ್ಸ್ ಫಾರ್ ಥಿಯರಮ್. ಓಕೆ, ಫಾರ್ ಫಸ್ಟ್ ಥಿಯರಮ್ ನೋಡಿ, ಈ ತರ ಫಿಗರ್ ಬರ್ಕೊಂಡು ನೀವು ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ ಅಂತಂದ್ರೆ ದ ಕೀವರ್ಡ್ ಯು ಹ್ಯಾವ್ ಟು ರಿಮೆಂಬರ್ ಇಸ್ ಪರ್ಪೆಂಡಿಕ್ಯುಲರ್. ಇಫ್ ದ ಕೀವರ್ಡ್ ಇಸ್ ಪರ್ಪೆಂಡಿಕ್ಯುಲರ್, ಯು ಹ್ಯಾವ್ ಟು ಥಿಂಕ್ ದಟ್ ಇಟ್ ಇಸ್ ಅ ಥಿಯರಮ್ 1. ಇಫ್ ಇಟ್ ಈಸ್, ಅಲ್ಲಿ ನಾನು ಇನ್ನೊಂದು ಪಾಯಿಂಟ್ ಹೇಳ್ಕೊಡ್ತೀನಿ ಯಾವ ಕೀವರ್ಡ್ ಅಂತ ಹೇಳಿ, ಸೆಕೆಂಡ್ ಥಿಯರಮ್. ಓಕೆ, ಸೊ ಕನ್ಸ್ಟ್ರಕ್ಷನ್ ಏನ್ ಮಾಡಿದ್ರಿ, ಟೇಕ್ ಅ ಪಾಯಿಂಟ್ ಕ್ಯೂ. ನೋಡಿ, ಇಲ್ಲೊಂದು ಕ್ಯೂ ಅನ್ನು ತಗೊಳ್ತೀರಾ, ವೇರ್ ಯು ಆರ್ ಗೋಯಿಂಗ್ ಟು ಟೇಕ್ ದಟ್ ಆನ್ ಎಕ್ಸ್ ವೈ. ಬಟ್ ವಿ ಹ್ಯಾವ್ ಒನ್ ಕಂಡೀಷನ್ ಹಿಯರ್, ಅದರ್ ದೆನ್ ಪಿ, ಮೀನ್ಸ್ ಪಾಯಿಂಟ್ ಪಿ ಇಸ್ ಆಲ್ಸೋ ಆನ್ ಎಕ್ಸ್ ವೈ. ಸೊ ಆ ಪಾಯಿಂಟ್ ಒಂದು ಬಿಟ್ಟು ಇನ್ನೆಲ್ಲಿ ಬೇಕಾದ್ರೂ ಯು ಕ್ಯಾನ್ ಕನ್ಸಿಡರ್ ಅ ಪಾಯಿಂಟ್ ಕ್ಯೂ. ದೆನ್ ಜಾಯಿನ್ ಓ ಕ್ಯೂ. ವೈಲ್ ಜಾಯಿನಿಂಗ್ ಇಟ್ ಇಂಟರ್ಸೆಕ್ಟ್ ದ ಸರ್ಕಂಫರೆನ್ಸ್ ಆಫ್ ಸರ್ಕಲ್, ಕನ್ಸಿಡರ್ ದಟ್ ಪಾಯಿಂಟ್ ಆಸ್ ಆರ್. ಇಸ್ ಇಟ್ ಕ್ಲಿಯರ್? ಇಲ್ಲಿವರೆಗೂ ಕ್ಲಿಯರ್ ಆಗಿದೆ ಅನ್ಕೋತೀನಿ. ನಾವ್ ವಿಲ್ ಗೋ ಫಾರ್ ಪ್ರೂಫ್ ಹೋಗೋಣ. ಏನಂತ ಶುರು ಮಾಡ್ತೀರಾ, ಕನ್ಸಿಡರ್. ಏನ್ ಕನ್ಸಿಡರ್ ಮಾಡಬೇಕು, ಓ ಕ್ಯೂನ ಕನ್ಸಿಡರ್ ಮಾಡಬೇಕು. ಸಿ ಓ ಕ್ಯೂನ ಕ್ಯಾನ್ ಬಿ ಸ್ಪ್ಲಿಟ್ ಇನ್ ಟು 2 parts ಫ್ರಮ್ ಸಿ ಓ ಟು ಆರ್, ಆರ್ ಟು ಕ್ಯೂ. ಎಸ್, ಸೊ ಓ ಆರ್ ಪ್ಲಸ್ ಆರ್ ಕ್ಯೂ ಅಂತ ಬರಿಬೋದಾ ನೋಡಿ. ಸೊ ಕನ್ಸಿಡರ್ ಓ ಕ್ಯೂ. ಸೊ ಆಸ್ ವಿ ಹ್ಯಾವ್ ಟು ಕನ್ಸಿಡರ್ ಕಂಪ್ಲೀಟ್ ಓ ಕ್ಯೂ. ನೋಡಿ, ಓ ಕ್ಯೂ ಅಂತಂದ್ರೆ ಹೀಗಿದೆ, ಓ ಕ್ಯೂ. ಇದರ ಮಧ್ಯೆ ದ ಸರ್ಕಂಫರೆನ್ಸ್ ಇಟ್ ಇಸ್ ಅನ್ ಆರ್, ಇಟ್ ಇಸ್ ಇಂಟರ್ಸೆಕ್ಟಿಂಗ್ ಅಟ್ ಆರ್. ಹಾಗಾದ್ರೆ ಇನ್ಸ್ಟೆಡ್ ಆಫ್ ಓ ಕ್ಯೂ ಕ್ಯಾನ್ ವಿ ರೈಟ್ ಇಟ್ ಆಸ್ ಓ ಆರ್ ಪ್ಲಸ್ ಆರ್ ಕ್ಯೂ? ಎಸ್. ನೆಕ್ಸ್ಟ್ ಸ್ಟೆಪ್ ನೋಡಿ, ಅದೇ ಓ ಕ್ಯೂ ಇಸ್ ಈಕ್ವಲ್ ಟು, ಸಿ ಓ ಆರ್ ಅಂಡ್ ಓ ಪಿ ಆರ್ ಈಕ್ವಲ್, ರೈಟ್? ಸಿ ಇಫ್ ಐ ಕನ್ಸಿಡರ್ ಅ ಸರ್ಕಲ್ ಲೈಕ್ ದಿಸ್, ಸರ್ಕಲ್ ಅಂತ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ಓ ಆರ್ ಆಗಿರ್ಬೋದು, ದಿಸ್ ಇಸ್ ಓ ಪಿ. ಸೊ ದಿ ಬೋತ್ ಆರ್ ವಾಟ್, ರೇಡಿಯೈ, ಸೇಮ್ ರೇಡಿಯೈ. ಸೊ in place of OR I am substituting OP plus RQ. That means we can write it as OP equals OR, same radii. We can write it as a same radii. Clear? Now observe this sentence. ಈ sentence ನ ನೋಡ್ಕೊಳ್ಳಿ. ಈಗ ನನಗೆ OQ ಬೇಕು ಅಂತಂದ್ರೆ for OP you have to add RQ. Then only it is equal to OQ. If we compare only these two, OQ and OP, here we can understand that OQ is greater than OP. ಹೌದಾ? ನೋಡಿ, ಒ ಪಿಗೆ ನೀವು ಆರ್ ಕ್ಯೂ ಅನ್ನೋದನ್ನ ಆಡ್ ಮಾಡಿದ್ರೆ ಅಷ್ಟೇ ಇಟ್ ಇಸ್ ಈಕ್ವಲ್ ಟು ಓ ಕ್ಯೂ. ಬರೀ ನೀವು ಒ ಪಿ ಕನ್ಸಿಡರ್ ಮಾಡಿದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಓ ಕ್ಯೂನೇ ಜಾಸ್ತಿ ಆಯ್ತು. ಹಾಗಾದ್ರೆ ಇನ್ನೇನ್ ಬರಿಬಹುದು, ಇದನ್ನ ರಿವರ್ಸ್ ಆಗಿ ಬರೆದ್ರೆ ಏನ್ ಬರಿಬಹುದು, ಒ ಪಿ ಇಸ್ ಲೆಸ್ ದೆನ್ ಓ ಕ್ಯೂ. ನೋಡಿ, ಓ ಕ್ಯೂ ಇಸ್ ಗ್ರೇಟರ್ ದೆನ್ ಒ ಪಿ, ಆರ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಒ ಪಿ ಇಸ್ ಲೆಸ್ ದೆನ್ ಓ ಕ್ಯೂ. ಹಾಗಾದ್ರೆ ನೋಡಿ, ಈ ಎಕ್ಸ್ ವೈ ಮೇಲೆ ನೀವು ಯಾವುದೇ ಪಾಯಿಂಟ್ ಕನ್ಸಿಡರ್ ಮಾಡಿ, ಇಲ್ಲೊಂದು ಪಾಯಿಂಟ್ ಯಾವುದೇ ಪಾಯಿಂಟ್ ಕನ್ಸಿಡರ್ ಮಾಡಿದ್ರು ನಮ್ಗೆ ಏನ್ ಬರುತ್ತೆ, ಒ ಪಿ ಇಸ್ ಅ ಶಾರ್ಟೆಸ್ಟ್. ಹಾಗಾದ್ರೆ ಇದ್ರ ಪ್ರಕಾರ ಸೆಂಟೆನ್ಸ್ ಏನ್ ಬರಿಬಹುದು ಅಂತಂದ್ರೆ ನಾವು ಒ ಪಿ ಇಸ್ ದಿ ಶಾರ್ಟೆಸ್ಟ್. ನೋಡಿ, ಒ ಪಿ ಇಸ್ ದಿ ಶಾರ್ಟೆಸ್ಟ್ ಅಂತ ಯಾಕೆ ಹೇಳ್ತಿದೀವಿ, ಲೆಸ್ ಅಂತ ಬಂದಿದೆ ನೋಡಿ. ಶಾರ್ಟೆಸ್ಟ್ ಡಿಸ್ಟೆನ್ಸ್, ನೋಡಿ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಫ್ ಆಲ್ ಇನ್ಫೈನೈಟ್ ಪಾಯಿಂಟ್ಸ್ ಅಂತ ಬರೆದ್ ಬಿಡ್ತೀವಿ ಒಟ್ಟಿಗೆ, ಕನ್ಕ್ಲೂಷನ್. ಓಕೆ, ಆಫ್ ಆಲ್ ಇನ್ಫೈನೈಟ್ ಪಾಯಿಂಟ್ಸ್. ಯಾಕೆ ಈಗ ಬರದ್ವಿ ಅಂತಂದ್ರೆ, ಸಿ ಅಗೇನ್ ಇಲ್ಲೇ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಇನ್ನೊಂದು ಹೇಳ್ತೀನಿ. ಇಫ್ ಐ ಕನ್ಸಿಡರ್ ಇಟ್ ಆಸ್ ಓ ಎಸ್, ಇಲ್ಲಿಂದ ಜಾಯಿನ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಓ ಎಸ್ ಇಲ್ಲೊಂದು ಯಾವುದೋ ಒಂದು ಪಾಯಿಂಟ್ ಲೈಕ್ ಟಿ ಅಂತ ಬಂದಿದೆ. ಈಗ ನಾನು ಓ ಎಸ್ ನ ಓ ಟಿ ಪ್ಲಸ್ ಟಿ ಎಸ್ ಅಂತ ಬರಿತೀನಾ. ಓಕೆ, ಸೊ ಇನ್ ಪ್ಲೇಸ್ ಆಫ್ ಓ ಟಿ ಕ್ಯಾನ್ ಐ ಸಬ್ಸ್ಟಿಟ್ಯೂಟ್ ಓ ಪಿ, ಸೇಮ್ ರೇಡಿಯೈ. ಅಗೇನ್ ಏನಾಯ್ತು, ಓ ಎಸ್ ಇಸ್ ಗ್ರೇಟರ್ ದೆನ್ ಓ ಪಿ ಆರ್ ಓ ಪಿ ಇಸ್ ಲೆಸ್ ದೆನ್ ಓ ಎಸ್. ಇಸ್ ಇಟ್ ಕ್ಲಿಯರ್?
ಹಾಗಾಗಿ ಈ ತರ ಪದೇ ಪದೇ ನಾವು ಯಾವುದೇ ಪಾಯಿಂಟ್ ತಗೊಳ್ದೇನೆ ಒಂದೇ ಪಾಯಿಂಟ್ ಅಲ್ಲಿ ಕ್ಲಿಯರ್ ಆಯ್ತು ಅಂತಂದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ OP is the shortest distance of all infinite points ಅಂತ ಹೇಳ್ಬಹುದು. ಓಕೆ, ಹಾಗಾದ್ರೆ therefore ನೋಡಿ ಒಂದು ಲೈನ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಆ ಲೈನ್ಗೆ ಈ ತರ ಎಲ್ಲ ನೀವು ಡ್ರಾ ಮಾಡ್ತೀರಾ. ಯಾವುದೋ ಒಂದನ್ನ ನಾವು ಶಾರ್ಟೆಸ್ಟ್ ಅಂತ ಹೇಳ್ತಿದೀವಿ ಅಂದ್ರೆ ಇಟ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಹಾಗಾದ್ರೆ therefore ಫೈನಲಿ ನಾವೇನಂತ ಹೇಳ್ಬೋದು, OP is perpendicular to XY because shortest ನೋಡಿ shortest distance is always perpendicular ನೋಡಿ, is always perpendicular. ಇದನ್ನ ಅಬ್ಸರ್ವ್ ಮಾಡಿ, ಇಷ್ಟನ್ನು ನೋಡಿ ಬರೆದ್ರೆ ಆಯ್ತು ನೋಡಿ. 3 marks ಈಸಿಯಾಗಿ ಬರುತ್ತೆ ಇದರಲ್ಲಿ ನೋಡಿ. ಆಸ್ ಐ ಟೆಲಿಂಗ್ ಯು ಅಗೇನ್ ಅಂಡ್ ಅಗೇನ್, ಸೊ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾವುದೇ ಒಂದು ಥಿಯರಮ್ ನೀವು ಬರಿಬೇಕು ಅಂದ್ರೆ ಫಿಗರ್ ಇಸ್ ಮಸ್ಟ್. ನೀವು ಫಿಗರೇ ಬರಿದೆ ಪ್ರತಿಯೊಂದು ಡೇಟಾ ಟು ಪ್ರೂವ್ ಕನ್ಸ್ಟ್ರಕ್ಷನ್ ಪ್ರೂಫ್ ಎಲ್ಲ ನೀವು ಬರೆದ್ರು ಯು ವಿಲ್ ನಾಟ್ ಗೆಟ್ ಮಾರ್ಕ್ಸ್. ಓಕೆ, ರಿಮೆಂಬರ್ ದಟ್. ಫಸ್ಟ್ ರೈಟ್ ದ ಫಿಗರ್, according to figure you write it as data to prove construction and proof. Okay, ಏನಾಯ್ತು, ಒಂದು XY ಅನ್ನೋ tangent ಅಂತ ತಗೊಂಡ್ವಿ, it is a tangent to a circle with center O. Then what we have to prove here, radius is perpendicular to the tangent, that means radius is OP, tangent is XY, so we are writing it as OP is perpendicular to XY. Here we went for construction, that we took another point Q on that the same tangent, okay, other than point P. Here, if I consider that whole distance OQ, it is a combination of OR plus RQ. In place of OR, we can substitute OP because OP equals OR, we have same radii. Then OQ is greater than OP, or you can write it as OP is less than OQ. What it means that OP is the shortest distance of all infinite points, means P ಬಿಟ್ಟು ಇನ್ ಯಾವುದೇ ಪಾಯಿಂಟ್ ನೀವು XY ಮೇಲೆ ತಗೊಂಡ್ರು OP is the shortest distance ಅಂತ ಬರುತ್ತೆ. ಹಾಗಾದ್ರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವಾಗ್ಲೂ ಹೇಗಿರುತ್ತೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಫೈನಲಿ ವಿಲ್ ರೈಟ್ ಇಟ್ ಆಸ್ OP is perpendicular to XY. ನೋಡಿ, ಇದೇ ಥಿಯರಮ್ಗೆ ನೀವು ಬೇರೆ ಬೇರೆ ಆಲ್ಫಾಬೆಟ್ಸ್ ಕೊಟ್ಟು ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಫಾರ್ ಸೆಕೆಂಡ್ ಥಿಯರಮ್. ಸೆಕೆಂಡ್ ಥಿಯರಮ್ ಅಬ್ಸರ್ವ್ ಮಾಡಿ, ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಹೇಳಿ ನೋಡಿ. ಇಲ್ಲಿ ಏನಂತ ಕೊಡ್ತಾರೆ, ದ ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್. ನೋಡಿ, ಈ ವರ್ಡ್ ನೆನ್ಪಿಟ್ಕೊಳ್ಳಿ, ಎಕ್ಸ್ಟರ್ನಲ್ ಪಾಯಿಂಟ್. ಅಲ್ಲಿ ಪರ್ಪೆಂಡಿಕ್ಯುಲರ್, ಇಲ್ಲಿ ಎಕ್ಸ್ಟರ್ನಲ್ ಪಾಯಿಂಟ್. ಯಾಕಂದ್ರೆ ಅಲ್ಲಿ ಪರ್ಪೆಂಡಿಕ್ಯುಲರ್ ಅನ್ನೋ ವರ್ಡ್ ಅಲ್ಲಿಂದ ಇಲ್ಲಿಗೆ ಬರೋಲ್ಲ, ಎಕ್ಸ್ಟರ್ನಲ್ ಪಾಯಿಂಟ್ ಅಲ್ಲ ಹೋಗಲ್ಲ, ಕನ್ಫ್ಯೂಷನ್ ಇಲ್ಲ. ಸೊ ಇಫ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್, ಗೋ ಫಾರ್ ಥಿಯರಮ್ 1. ಇಫ್ ಇಟ್ ಇಸ್ ಎಕ್ಸ್ಟರ್ನಲ್ ಪಾಯಿಂಟ್, ಯು ರೈಟ್ ಇಟ್ ಆಸ್ ಥಿಯರಮ್ 2. ಓಕೆ, ಏನ್ ಅದರ ಅರ್ಥ, ಏನ್ ಹೇಳುತ್ತೆ ಇದು ಅಂತ ನೋಡೋಣ. ನೋಡಿ, ದ ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್ ಅಂತ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ನಾವು ಇಲ್ಲೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು ನೋಡಿ, ಇಫ್ ಐ ಕನ್ಸಿಡರ್ ಅ ಸರ್ಕಲ್, 3 ಸರ್ಕಲ್ಸ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ, 3 ಪಾಯಿಂಟ್ ತಗೊಳ್ತೀನಿ. ಇಫ್ ಇಟ್ ಈಸ್ 1 ಪಾಯಿಂಟ್, ದಿಸ್ ಇಸ್ ಅನದರ್ ಪಾಯಿಂಟ್, ದಿಸ್ ಇಸ್ ಅನದರ್ ಪಾಯಿಂಟ್. ಇಫ್ ಎನಿ ಪಾಯಿಂಟ್ ಇನ್ಸೈಡ್ ದಿ ಸರ್ಕಲ್, ನೋಡಿ ಯಾವುದೇ ಒಂದು ಪಾಯಿಂಟ್ ಸರ್ಕಲ್ ಒಳಗಡೆ ಇದ್ರೆ ಯು ಕೆನಾಟ್ ಕನ್ಸ್ಟ್ರಕ್ಟ್ ಎನಿ ಟ್ಯಾಂಜೆಂಟ್. ಯಾಕೆ ಮ್ಯಾಮ್ ಅಂದ್ರೆ, ನೋಡಿ ಇಲ್ಲಿಂದ ಪಾಸ್ ಆಗೋ ತರ ನಾನು ಏನೋ ಒಂದು ಲೈನ್ ಹೇಳಿದೆ ಅಂತಂದ್ರೆ, ಸೊ ಇಂಟರ್ಸೆಕ್ಟಿಂಗ್ ಅಟ್ 2 ಪಾಯಿಂಟ್, ಸೊ ಇಟ್ ಬಿಕಮ್ ಸೀಕೆಂಟ್. ಸೊ ಟ್ಯಾಂಜೆಂಟ್ ಡ್ರಾ ಮಾಡಕ್ಕಾಗಲ್ಲ. ಸಿ, ದಿಸ್ ಇಸ್, ರಿಮೆಂಬರ್ ದಿಸ್, ಇಫ್ ದ ಪಾಯಿಂಟ್ ಇಸ್ ಇನ್ಸೈಡ್ ದ ಸರ್ಕಲ್ ಯು ಕೆನಾಟ್ ಡ್ರಾ ಎನಿ ಟ್ಯಾಂಜೆಂಟ್. ಬಟ್ ಇಫ್ ಇಟ್ ಈಸ್ ಆನ್ ದ ಸರ್ಕಲ್ ಯು ಕ್ಯಾನ್ ಡ್ರಾ 1 ಟ್ಯಾಂಜೆಂಟ್. ನೋಡಿ, ಸರ್ಕಲ್ ಮೇಲೆ ಇದ್ರೆ ಪಾಯಿಂಟ್, ಯು ಕ್ಯಾನ್ ಕನ್ಸ್ಟ್ರಕ್ಟ್ 1 ಟ್ಯಾಂಜೆಂಟ್ ಇದೆ. ಅದೇ ನೋಡಿ ಸರ್ಕಲ್ ಇಂದ ಆಚೆಗಿದ್ರೆ ಯು ಕ್ಯಾನ್ ಕನ್ಸಿಡರ್ 2 ಟ್ಯಾಂಜೆಂಟ್ಸ್. ನೋಡಿ, ಅದೇ ಪಾಯಿಂಟ್ ಇಂದ ಈ ಕಡೆಗೆ ಒಂದು ಬರ್ಬೋದು, ಈ ಕಡೆಗೆ ಒಂದು. ಹಿಯರ್ ದೀಸ್ 2 ಟ್ಯಾಂಜೆಂಟ್ಸ್ ಆರ್ ಈಕ್ವಲ್ ಇನ್ ಲೆಂತ್. ಅಂದ್ರೆ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ನೀವು ಡ್ರಾ ಮಾಡುವಂತ 2 ಟ್ಯಾಂಜೆಂಟ್ ಮೆಷರ್ಮೆಂಟ್ ಸೇಮ್ ಇರುತ್ತೆ ಅಂತ ಅರ್ಥ ಐತಿ ಥಿಯರಮ್ ಹೇಳೋದು. ಅರ್ಥ ಆಗ್ತಿದೆ ಅನ್ಕೋತೀನಿ. ದ ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್. ಓಕೆ, ಇದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ನೋಡಿ. ಫಸ್ಟ್ ಯು ರೈಟ್ ದ ಸರ್ಕಲ್ with center O. Take 1 point, external point P. External ಅಂದ್ರೆ ಗೊತ್ತಿದೆಲ್ಲ, ಔಟ್ಸೈಡ್ ಅಂತ ಹೇಳಿ. ಫ್ರಮ್ ದಟ್ ಔಟ್ಸೈಡ್ ಡ್ರಾ 2 ಟ್ಯಾಂಜೆಂಟ್. ನೋಡಿ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ 2 ಟ್ಯಾಂಜೆಂಟ್ ನ ಡ್ರಾ ಮಾಡಿ. ಕನ್ಸಿಡರ್ ಇಟ್ ಆಸ್ PQ, PR. ಓಕೆ, ಈಗ ಫಸ್ಟ್ ಅಕಾರ್ಡಿಂಗ್ ಟು ದಿಸ್ ವಿ ಹ್ಯಾವ್ ಟು ರೈಟ್ ದಿ ಡೇಟಾ ಬರೆಯೋಣ. ಏನ್ ಬರೀತೀರಾ, PQ, ವಿಚ್ ಆರ್ ದ ಟ್ಯಾಂಜೆಂಟ್ಸ್ ಅಂತ ಬರಿಬೇಕಲ್ವಾ. PQ and PR. ಸಿ, PQ and PR are 2 ಟ್ಯಾಂಜೆಂಟ್ಸ್. ನೋಡಿ, 2 ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್, ಎಲ್ಲಿಂದ ಡ್ರಾ ಮಾಡಿದೀವಿ, ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್. ನೋಡಿ, ಎಕ್ಸ್ಟರ್ನಲ್ ಪಾಯಿಂಟ್ P. ಓಕೆ, ಟು ಅ ಸರ್ಕಲ್. ಯಾವ್ದಕ್ಕೆ ಡ್ರಾ ಮಾಡಿದೀವಿ, ಸರ್ಕಲ್ಗೆ. ಸರ್ಕಲ್ ವಿತ್ ಸೆಂಟರ್ O, ವಿತ್ O ಅಂತ ಬರೀರಿ ಸಾಕು, ಅಥವಾ ವಿತ್ ಸೆಂಟರ್ O.
ಅರ್ಥ ಆಯ್ತು ಅನ್ಕೋತೀನಿ. ಡೇಟಾ ಯಾವ ಟ್ಯಾಂಜೆಂಟ್ಸ್ ಪಿ ಕ್ಯೂ ಅಂಡ್ ಪಿ ಆರ್ ಆರ್ ಟು ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಟು ಅ ಸರ್ಕಲ್ ವಿತ್ ಓ ಆಸ್ ಅ ಸೆಂಟರ್ ಅಥವಾ ವಿತ್ ಸೆಂಟರ್ ಓ ಅಂತನಾದ್ರೂ ಬರಿ. ಕ್ಲಿಯರ್ ಆಯ್ತು ಅನ್ಕೋತೀನಿ ಡೇಟಾ. ಟು ಪ್ರೂವ್ ಏನಪ್ಪಾ ಅಂತಂದ್ರೆ ಇವೆರಡು ಈಕ್ವಲ್ ಅಂತ ಹೇಳಿ ನಾವು ಡ್ರಾ ಮಾಡಿರೋ ಟ್ಯಾಂಜೆಂಟ್ ಎರಡು ಈಕ್ವಲ್, ದಟ್ ಮೀನ್ಸ್ ಪಿ ಕ್ಯೂ ಈಕ್ವಲ್ಸ್ ಪಿ ಆರ್ ಅಂತ ನಾವು ಪ್ರೂವ್ ಮಾಡಬೇಕು. ಪಿ ಕ್ಯೂ ಈಕ್ವಲ್ಸ್ ಪಿ ಆರ್. ಇಲ್ಲೊಂದು ಕನ್ಸ್ಟ್ರಕ್ಷನ್ ಮಾಡ್ತೀವಿ ನೋಡಿ, ವೆರಿ ಈಸಿ ಇನ್ ದಿಸ್ ಕನ್ಸ್ಟ್ರಕ್ಷನ್, ಏನು ಕನ್ಫ್ಯೂಷನ್ ಇಲ್ಲ ನೋಡಿ. ಏನ್ ಮಾಡ್ತಿದ್ದೀನಿ, ಜಸ್ಟ್ ಅಬ್ಸರ್ವ್. ಎಸ್, ಐ ಆಮ್ ಜಾಯ್ನಿಂಗ್ ಓ ಕ್ಯೂ, ಐ ಆಮ್ ಜಾಯ್ನಿಂಗ್ ಓ ಆರ್, ನೆಕ್ಸ್ಟ್ ಐ ಆಮ್ ಜಾಯ್ನಿಂಗ್ ಓ ಪಿ. ನೋಡಿ ಜಾಯಿನ್ ಅಷ್ಟೇ ನೋಡಿ, ಜಾಯಿನ್ ಓ ಕ್ಯೂ ಓ ಆರ್ ಓ ಪಿ ಅಷ್ಟೇ ಕನ್ಸ್ಟ್ರಕ್ಷನ್. ಇಲ್ಲಿ ಪ್ರೂಫ್ ಹೋಗ್ಬೇಕು ನೋಡಿ, ಯಾವುದೇ ಒಂದು ಟ್ಯಾಂಜೆಂಟ್ಸ್ ನ ಯಾವುದೇ ಒಂದು ಈಕ್ವಲ್ ಅಂತ ಮಾಡಬೇಕು ನೋಡಿ, ಸೇಮ್ ಟು ಸೇಮ್ ಆ ಸೈಡ್ ಈ ಸೈಡ್ಗೆ ಈಕ್ವಲ್ ಅಥವಾ ಯಾವುದೋ ಒಂದು ಆಂಗಲ್ ನ ಈಕ್ವಲ್, ಈ ತರ ಡೈರೆಕ್ಟ್ ಆಗಿ ನೀವು ಈಕ್ವಲ್ ಅಂತ ತಗೊಳ್ಬೇಕು ಅನ್ನೋದಾದ್ರೆ ಅವೆರಡು ಟ್ರಯಾಂಗಲ್ ಅಥವಾ ಸರ್ಕಲ್ ಯಾವ್ದಾದ್ರೂ ಸರಿ ಕಾಂಗ್ರಿಯೆಂಟ್ ಆಗಿರ್ಬೇಕು. ಇದು ನೆನ್ಪಿಟ್ಕೊಳ್ಳಿ. ಎಲ್ಲಾದ್ರೂ ನಿಮ್ಗೆ ಪ್ರೂವ್ ದಟ್ ಸೈಡ್ಸ್ ಈಕ್ವಲ್ ಆಂಗಲ್ಸ್ ಈಕ್ವಲ್ ಅಂತ ಬಂದಾಗ ರಿಮೆಂಬರ್ ದಟ್ ಯು ಹ್ಯಾವ್ ಟು ಪ್ರೂವ್ ದಮ್ ಆಸ್ ಅ ಕಾಂಗ್ರಿಯೆಂಟ್. ಇಲ್ಲೂ ಅಷ್ಟೇ ನಾವು ಎರಡು ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ಬೇಕು ನೋಡಿ. ಹಿಯರ್ ಯು ಹ್ಯಾವ್ ಒನ್ ಟ್ರಯಾಂಗಲ್ ನೋಡಿ, ದಿಸ್ ಇಸ್ ಒನ್ ಟ್ರಯಾಂಗಲ್, ದಿಸ್ ಇಸ್ ಒನ್ ಟ್ರಯಾಂಗಲ್. ಓಕೆ, ಸೊ ಹಿಯರ್ ಏನಂತ ಬರೀತೀರಾ, ಇನ್ ಟ್ರಯಾಂಗಲ್ ಯಾವುದು ಓ ಕ್ಯೂ ಪಿ ಅಂಡ್ ಟ್ರಯಾಂಗಲ್ ಓ ಆರ್ ಪಿ ಅಂತ ಕನ್ಸಿಡರ್ ಮಾಡ್ತೀರಿ. ಓಕೆ, ಎರಡು ಟ್ರಯಾಂಗಲ್. ಈಗ ನಮಗಿರುವಂತ ಕಂಡೀಷನ್ ಪ್ರಕಾರ ಎರಡು ಟ್ರಯಾಂಗಲ್ ನ ಕಾಂಗ್ರಿಯೆಂಟ್ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಮೆನಿ ಕ್ರೈಟೀರಿಯಾ. ಸೈಡ್ 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 ಎಸ್ 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 ಹೋಗ್ತೀರಾ ಅಥವಾ ಎಸ್ ಎಸ್ ಹೋಗ್ತೀರಾ, ಎ ಎಸ್ ಎ ಹೋಗ್ತೀರಾ, ಆರ್ ಎಚ್ ಎಸ್ ಅಂತಿದೆ. ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳುವಂತ ಕ್ರೈಟೀರಿಯಾ ಆರ್ ಎಚ್ ಎಸ್. ಯಾಕೆ ಮ್ಯಾಮ್ ಆರ್ ಎಚ್ ಎಸ್ ಅಂತ ಹೋದ್ರಿ ಅಂದ್ರೆ ನೋಡಿ, ಇಲ್ಲಿ ನಾವು ಫಸ್ಟ್ ಥಿಯರಮ್ ನ ಯೂಸ್ ಮಾಡ್ಕೋತೀವಿ. ಏನಂತ ಹೇಳ್ತೀವಿ ಅಂತಂದ್ರೆ ಅಬ್ಸರ್ವ್ ಆಸ್ ಯು ನೋ ದಟ್ ಟ್ಯಾಂಜೆಂಟ್ ಅಂಡ್ ರೇಡಿಯಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ನೋಡಿ ಇಲ್ಲಿ ಬರುವಂತ ಆಂಗಲ್, ಇಲ್ಲಿ ಬರುವಂತ ಆಂಗಲ್ ಈಕ್ವಲ್, ದಟ್ ಈಸ್ ಆಂಗಲ್ ಏನಿಲ್ಲ, ಇಲ್ಲಿ ಯಾವ ಟ್ರಯಾಂಗಲ್ ಬರ್ದಿರ್ತೀರೋ ಅದೇ ಬರ್ಕೊಳ್ಳಿ. ಆಂಗಲ್ ಓ ಕ್ಯೂ ಪಿ ಇಸ್ ಈಕ್ವಲ್ ಟು ಆಂಗಲ್ ಓ ಆರ್ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಇದ್ರಲ್ಲಿ ಏನ್ ರೀಸನ್ ಬರೀತೀರಾ, ಥಿಯರಮ್ 1 ಅಂತ ಬರೀರಿ ಸಾಕು. ಕ್ಲಿಯರ್ ಆಯ್ತಾ? ಈಗ ಎರಡೂ ಸೈಡ್ ಅಲ್ಲೂ ನೋಡಿ ಈ ಓ ಪಿ ಅನ್ನೋದು ಈ ಟ್ರಯಾಂಗಲ್ಗೂ ಸೇರುತ್ತೆ, ಈ ಟ್ರಯಾಂಗಲ್ಗೂ ಸೇರುತ್ತಾ? ಹಾಗಾದ್ರೆ ಏನಂತ ಬರೀದ್ರೆ ಓ ಪಿ ಈಕ್ವಲ್ಸ್ ಓ ಪಿ ಬಿಕಾಸ್ ಕಾಮನ್ ಸೈಡ್. ಸೊ ಇಟ್ ಇಸ್ ಕಾಮನ್ ಸೈಡ್. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಓ ಕ್ಯೂ ಓವರ್ ಎರಡು ಒಂದೇನಾ ಬಿಕಾಸ್ ಬೋತ್ ಆರ್ ರೇಡಿಯೈ. ಎಸ್, ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಬಿಕಾಸ್ ಸೇಮ್ ರೇಡಿಯೈ. ನೋಡಿ ಸೇಮ್ ರೇಡಿಯೈ ಅಂತ ಬರೀತೀರಾ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ರೈಟ್ ಆಂಗಲ್ ಇದೆಯಾ? ನೆಕ್ಸ್ಟ್ ಹೈಪೋಟನಸ್ ಈಕ್ವಲ್ ಆಗಿದೆಯಾ? ನೋಡಿ ರೈಟ್ ಆಂಗಲ್ ಆಪೋಸಿಟ್ ಸೈಡ್ ಲಾಂಗೆಸ್ಟ್ ಸೈಡ್ ಹೈಪೋಟನಸ್ ಈಕ್ವಲ್ ಆಗಿದೆಯಾ? ಒಂದು ಸೈಡ್ ಈಕ್ವಲ್ ಆಗಿದೆ. ಸೊ ಬೈ ಆರ್ ಎಚ್ ಎಸ್ ವಿ ಕ್ಯಾನ್ ಸೇ ದಟ್ ದೇರ್ ಫೋರ್ ಟ್ರಯಾಂಗಲ್ ಓ ಕ್ಯೂ ಪಿ is congruent to triangle ORP. So what is the criteria we are writing it as? RHS criteria. ಇಲ್ಲಿ ನಾವು RHS criteria ಯೂಸ್ ಮಾಡ್ತಿದೀವಿ. ಹಾಗಾದ್ರೆ ಎರಡು ಟ್ರಯಾಂಗಲ್ ಕಾಂಗ್ರಿಯೆಂಟ್ ಆಯ್ತು ಅಂದ್ರೆ ಯು ಕ್ಯಾನ್ ಈಕ್ವಲ್ ಎನಿ ಸೈಡ್ಸ್ ಆರ್ ಯು ಕ್ಯಾನ್ ಈಕ್ವಲ್ ಎನಿ ಆಂಗಲ್ಸ್. ಬಟ್ ನಾವಿಲ್ಲಿ ಈಕ್ವಲ್ ಮಾಡೋದು ಪಿ ಕ್ಯೂ ಈಕ್ವಲ್ಸ್ ಪಿ ಆರ್ ಅಷ್ಟೇ. ವಾಟ್ ಯು ಆರ್ ಗೋಯಿಂಗ್ ಟು ರೈಟ್? ಸಿ ಪಿ ಸಿ ಟಿ. ಸಿ ಕಾಂಗ್ರಿಯೆಂಟ್ ಪಾರ್ಟ್ಸ್ ಆಫ್ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರಿಯೆಂಟ್ ಟ್ರಯಾಂಗಲ್ ಅಂತ ಹೇಳಿ. Is it clear? ಅರ್ಥ ಆಯ್ತು ಅನ್ಕೋತೀನಿ. See, if you consider the external point outside, means outside point, from that point you can draw two tangents. Those two tangents are equal in length. Okay, how you are going to prove? First you are going to write the data, which are the tangents you are drawn from external point to a circle, and which are the tangents you have to make them equal. PQ equals PR, and here we are going for small construction by joining to the radius and joining to that external point from the center. Starting with proof, here we are going to consider two triangles separately, that is OQP and ORP, and we are proving that those two triangles are congruent. That means we are using RHS criteria. Andre enaitu ಒಂದು angle is equal to 90 degree as it is from theorem 1. Then one side is common side and one side is we went for radius. So from this RHS criteria, we proved these two triangles are congruent. See, if two triangles are congruent, we can equate any corresponding parts regarding that. So here PQ equals PR. What is the reason we wrote? Corresponding parts of congruent triangle, that is CPCT. ನೋಡಿ ಇದಿಷ್ಟು ಸೆಕೆಂಡ್ ಥಿಯರಮ್ ಪ್ರೂಫ್. ಕ್ಲಿಯರ್ ಆಗಿದೆ ಅನ್ಕೋತೀನಿ. ಥಿಯರಮ್ 1 ನಿಮಗೆ ಅರ್ಥ ಆಗಿದೆ, ಥಿಯರಮ್ 2. ಸೊ ಇದನ್ನ ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ? ಟೇಕ್ ಡಿಫ್ರೆಂಟ್ ಅಲ್ಫಾಬೆಟ್ಸ್, ಪ್ರಾಕ್ಟೀಸ್ ದೆನ್. ಓಕೆ, ಇನ್ನು 1 ಮಾರ್ಕ್ ಕ್ವೆಶನ್ಸ್ ನೋಡಿ ಜನರಲ್ ಆಗಿ ಹೇಳ್ಬಿಡ್ತೀನಿ. ಇಲ್ಲಿ ಈ ತರ ಪರ್ಟಿಕ್ಯುಲರ್ ಆಗಿ 1 ಮಾರ್ಕ್ ಅನ್ನ ಗೆಸ್ ಮಾಡೋದು ಕಷ್ಟ. ಬಟ್ ದೋಸ್ 1 ಮಾರ್ಕ್ಸ್ ವಿಲ್ ಬಿ ಈಸಿ ಅಂಡ್ ಇಟ್ ವಿಲ್ ಬಿ ರಿಲೇಟೆಡ್ ಟು ದ ಥಿಯರಮ್ 1 ಅಂಡ್ ಥಿಯರಮ್ 2. ನೋಡಿ ಇಲ್ಲೊಂದು ಕ್ವೆಶನ್ ದಷ್ಟು ನೋಡಿ.
ಇದೊಂದು ಕ್ವೆಶನ್ ರಿಪೀಟೆಡ್ ಆಗಿ ಯಾವಾಗಲೂ ಕೇಳ್ತಾನೆ ಇರ್ತಾರೆ. ದ ಸ್ಟ್ರೈಟ್ ಲೈನ್ ವಿಚ್ ಪಾಸಸ್ ಥ್ರೂ 2 ಪಾಯಿಂಟ್ಸ್ ಆನ್ ದಿ ಸರ್ಕಲ್. ನೋಡಿ ಸರ್ಕಲ್ ಅಂತ ಕನ್ಸಿಡರ್ ಮಾಡಿದ್ರೆ 2 ಪಾಯಿಂಟ್ಸ್ ಇಂದ ಪಾಸ್ ಆಗುವಂತ ಸ್ಟ್ರೈಟ್ ಲೈನ್ ಏನಂತ ಕರಿತೀವಿ. ದ ಸೇಮ್ ಕ್ವೆಶನ್ ನೋಡಿ, ಇದೇ ಸೇಮ್ ಕ್ವೆಶನ್. ಎ ಸ್ಟ್ರೈಟ್ ಲೈನ್ ವಿಚ್ ಪಾಸಸ್ 1 ಪಾಯಿಂಟ್ ಆನ್ ಅ ಸರ್ಕಲ್, ನೋಡಿ ವಿಚ್ ಇಂಟರ್ಸೆಕ್ಟ್ ಅಟ್ 1 ಪಾಯಿಂಟ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಇಟ್ ಇಸ್ ಅ ಟ್ಯಾಂಜೆಂಟ್. ನೋಡಿ 2 ಪಾಯಿಂಟ್ ಆದ್ರೆ ಸೀಕೆಂಟ್, 1 ಪಾಯಿಂಟ್ ಆದ್ರೆ ಟ್ಯಾಂಜೆಂಟ್ ಅನ್ನೋದು ನೆನಪಿರ್ಲಿ. ಓಕೆ, ಇದು ಟ್ಯಾಂಜೆಂಟ್ ಸೀಕೆಂಟ್ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ಆಯ್ತು. ಈಗ ನೆಕ್ಸ್ಟ್ ನೋಡಿ ಈ ಫಿಗರ್ ಅಬ್ಸರ್ವ್ ಮಾಡಿ. ಇಲ್ಲಿ ನಾವು ಲೆಂತ್ ಆಫ್ ಪಿ ಸಿ, ಈ ಪಿ ಸಿ ಲೆಂತ್ ಬೇಕು ನನಗೆ ಅನ್ನೋದಾದ್ರೆ ನೋಡಿ ದಿಸ್ ಇಸ್ ಒನ್ ಎಕ್ಸ್ಟರ್ನಲ್ ಪಾಯಿಂಟ್ ಅಲ್ವಾ ಸರ್ಕಲ್ಗೆ, ಇದೊಂದು ಎಕ್ಸ್ಟರ್ನಲ್ ಪಾಯಿಂಟ್ ಅಲ್ವಾ. ನೋಡಿ ಇದ್ರ ಪ್ರಕಾರ ಇಫ್ ಸಿ ಡಿ ಸಿ ಬಿ ಈಕ್ವಲ್ ಬರಬೇಕು, ನಾವು ಈಗ ತರ ಪ್ರೂವ್ ಮಾಡ್ದಂಗೆ. ಇಫ್ ದಿಸ್ ಇಸ್ 5, ಇದು 5 ಸೆಂಟಿಮೀಟರ್ ಆಯ್ತು. ಈ ಕಡೆ ನೋಡಿ ಪಿ ಅನ್ನೋದು ಎಕ್ಸ್ಟರ್ನಲ್ ಪಾಯಿಂಟ್, ಇದು 3 ಆದ್ರೆ ಇದು ಎಷ್ಟಾಯ್ತು 3 ಆಯ್ತು. ಸೊ 5 + 3 ಎಷ್ಟಾಯ್ತು 8 ಸೆಂಟಿಮೀಟರ್ ಆಯ್ತು. ಈ ತರ ಕ್ವೆಶನ್ಸ್ ಕೇಳುವಂತ ಚಾನ್ಸಸ್ ಇದೆ. ದಟ್ ಮೀನ್ಸ್ ಯು ಹ್ಯಾವ್ ಟು ಅಪ್ಲೈ ಥಿಯರಮ್ 2 ಆರ್ ಥಿಯರಮ್ 1. ನೆಕ್ಸ್ಟ್ ನೋಡ್ತಾ ಬರೋಣ ಬನ್ನಿ. ನೋಡಿ ಇಲ್ಲೊಂದು ಕ್ವೆಶನ್ ನಾನು ತಗೊಂಡಿದ್ದೀನಿ. ಇಲ್ಲಿ ಅವ್ರು ಕೊಟ್ಟಿರೋದು ಆಂಗಲ್ ಬಿಟ್ವೀನ್ ದ ರೇಡಿಯಸ್, ಆಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ ಕೇಳ್ತಾರೆ. ಓಕೆ, ಅದ್ರ ಪ್ರಕಾರ ಹೋಗೋದಾದ್ರೆ ನೋಡಿ ಇವೆರಡು ನೋಡಿ ಇವೆರಡು ಏನಾಗಿರುತ್ತೆ ಆಂಗಲ್ 90 ಡಿಗ್ರಿ ಆಸ್ ಪರ್ ಥಿಯರಮ್ 1 ಸೆಟ್ ದಟ್ ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್. ಓಕೆ, ಹಾಗಾದ್ರೆ ಇವೆರಡು 90 ಇದ್ಮೇಲೆ ಇವೆರಡು ಏನಾಗಬೇಕು, ಸಮ್ ಆಫ್ ದೀಸ್ 2 ಶುಡ್ ಬಿ 90. ಹಾಗಾದ್ರೆ ಇದು 130 ಆದ್ರೆ 30 ಡಿಗ್ರಿ ಆಗುತ್ತೆ. ಅದೇ 110 ಆದ್ರೆ 70. ಬಿಕಾಸ್ ಇವೆರಡು ನೋಡ್ಕೊಳ್ಳಿ, ಇವೆರಡು ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು, ಇವೆರಡು ಆಡ್ ಮಾಡಿದ್ರೆ ನಮ್ಗೆ 180 ಆಗ್ಬೇಕು. ಸಿ 130 + 50 180, ಅಥವಾ ಇದ್ರ ಜಾಗದಲ್ಲಿ 110 ಕೊಡ್ಬೋದು 70 ಡಿಗ್ರಿ, ಅಥವಾ 100 ಡಿಗ್ರಿ 80 ಡಿಗ್ರಿ, ಈ ತರ. ಸೊ ಈ ತರ ಕ್ವೆಶನ್ಸ್ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋದಾದ್ರೆ ಆಂಗಲ್, ಇಲ್ಲೂ ಅಷ್ಟೇ ನೋಡಿ. ಇನ್ ದಿ ಫಿಗರ್ ಓ ಇಸ್ ದಿ ಸೆಂಟರ್ ಆಫ್ ಸರ್ಕಲ್ ಅಂತ ಹೇಳಿದ್ದಾರೆ. ಎ ಸಿ ಇಸ್ ದ ಡಯಾಮೀಟರ್ ಇಫ್ ಆಂಗಲ್ ಎ ಸಿ ಬಿ ಇದು 50 ಡಿಗ್ರಿ. ಅವ್ರು ಕೇಳ್ತಾ ಇರೋದು ನೋಡಿ ಇಲ್ಲೊಂದು ಬರುತ್ತೆ, ಯಾವುದು ಬಿ ಎ ಸಿ, ಈ ಆಂಗಲ್ ನ ಕೇಳ್ತಾ ಇದ್ದಾರೆ. ಕೆಲವೊಂದು ಟೈಮ್ ಏನ್ ಮಾಡ್ತಾರೆ ಗೊತ್ತಾ, ಇಲ್ಲೊಂದು ಟ್ಯಾಂಜೆಂಟ್ ಕೊಟ್ಬಿಡ್ತಾರೆ. ಸಿ ಇಲ್ಲೊಂದು ಟ್ಯಾಂಜೆಂಟ್ ಕೊಟ್ಬಿಟ್ಟು ಪಿ ಕ್ಯೂ ಅಂತ ಕೊಟ್ಟು ಬಿ ಎ ಕ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಬಿ ಎ ಕ್ಯೂ, ಈ ಬಿ ಎ ಕ್ಯೂ ಎಷ್ಟು ಬರುತ್ತೆ ಅಂತ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, ಆಸ್ ಯು ನೋ ದಟ್ ದಿಸ್ ವಿಲ್ ಬಿ 90 ಡಿಗ್ರಿ ಆಲ್ವೇಸ್ ಆಂಗಲ್ ಇನ್ಸೈಡ್ ದಿ ಸೆಮಿ ಸರ್ಕಲ್, ಆರ್ ಯು ಕ್ಯಾನ್ ಕನ್ಸಿಡರ್ ದ ಆಂಗಲ್ ಬಿಟ್ವೀನ್ 2 ಕಾರ್ಡ್ಸ್. ನೋಡಿ ಇದೊಂದು ಕಾರ್ಡ್ ಇದೊಂದು ಕಾರ್ಡ್, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ 2 ಕಾರ್ಡ್ಸ್ ಮಧ್ಯೆ ಬರುವಂತ angle will be 90 degree, or you can consider it as angle in the semicircle is 90 degree. ಈಗ ನೋಡಿ ಈ ಮೂರು ಆಂಗಲ್ ನ ಆಡ್ ಮಾಡಿದ್ರೆ ಎಷ್ಟಾಗಬೇಕು, ಆಸ್ ಪರ್ ಆಂಗಲ್ ಸಮ್ ಪ್ರಾಪರ್ಟಿ 180 ಡಿಗ್ರಿ. ಇಲ್ಲೇ ನೋಡಿ 90 + 50 140, ಹಾಗಾದ್ರೆ ಇದು ಎಷ್ಟಿರಬೇಕು 40 ಡಿಗ್ರಿ. ಬಟ್ ಈಗ ಅವ್ರು ಕೇಳ್ತಾ ಇರೋದು ಈ ಆಂಗಲ್ ಆದ್ರೆ ವಾಟ್ ಇಸ್ ದ ಟೋಟಲ್ ಆಂಗಲ್ ಆಫ್ ದಿಸ್ 90, ಹೌದಾ. ಆಸ್ ಪರ್ ಥಿಯರಮ್ 1 ಪೂರ್ತಿ ನೋಡಿ ಹಿಂಗ್ ತಗೊಂಡ್ರೆ ನಾನು ಸರ್ಕಲ್ ಇಲ್ಲಿ ನೋಡಿ ರೇಡಿಯಸ್ ಇದು ಕಂಪ್ಲೀಟ್ ಇಟ್ ಇಸ್ 90 ಡಿಗ್ರಿ ಆಸ್ ಪರ್. ಬಟ್ ನಮ್ಗೆ ಇಲ್ಲಿ ನೋಡಿ 40 ಕೊಟ್ಟಿದ್ದಾರೆ, 90 - 40 ಎಷ್ಟಾಯ್ತು 50, ಹಾಗಾದ್ರೆ ದಿಸ್ ವಿಲ್ ಬಿ 50 ಡಿಗ್ರಿ. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೋಡಿ ಈ ತರ ಥಿಯರಮ್ ಬೇಸ್ಡ್ ಕ್ವೆಶನ್ಸ್ ಕೇಳುವಂತ ಚಾನ್ಸಸ್ ಇದೆ. ಓಕೆ, ಸರ್ಕಲ್ಸ್ ಅಲ್ಲಿ ಕೇಳುವಂತ ಥಿಯರಮ್ ಮತ್ತೆ ಒಂದಷ್ಟು ಸ್ಯಾಂಪಲ್ ಕ್ವೆಶನ್ಸ್. ಡೋಂಟ್ ವರಿ, ನಾನು 1 ಮಾರ್ಕ್ಸ್ ಮಾತ್ರ ಸಪ್ರೇಟ್ ಆಗಿ ಒಂದು ಸೆಷನ್ ಅಲ್ಲಿ ನಾನು ಮಾಡಿದಾಗ ಇನ್ನೊಂದಷ್ಟು ಈ ಸರ್ಕಲ್ ಲೆಸನ್ ಇಂದ 1 ಮಾರ್ಕ್ ಕ್ವೆಶನ್ಸ್ ಯಾವ್ದು ಕೇಳ್ಬೋದು ಅಂತ ಹೇಳಿ ನಾನು ಹೇಳ್ಕೊಡ್ತೀನಿ. ಓಕೆ, ಹೋಪ್ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಿದೆ ಅನ್ಕೊಳ್ತೀನಿ. ಸೊ ಲೈಕ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಮೊದಲೇ ಹೇಳಿದಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.